ಸಾಲಗಾರರಿಗೆ ಪದೇ ಪದೇ ಫೋನ್ ಮಾಡುವಂತಿಲ್ಲ. ಸಾಲ ವಸೂಲಾತಿ ನಿಯಮ ಬದಲಾವಣೆ. ಸುದ್ದಿಗಾರ ವಾಹಿನಿಯ ನೇರ ಪ್ರಸಾರವನ್ನ ವೀಕ್ಷಿಸಲು ವಿಐ ಮೂವೀಸ್ ಅಂಡ್ ಟಿವಿ ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಸುದ್ದಿಗಾರ ಅಂತ ಸರ್ಚ್ ಮಾಡಿ. ಮನೆ ಖರೀದಿಸೋದಾಗ್ಲಿ, ಕಾರು ಖರೀದಿಸೋದಾಗ್ಲಿ ಅಥವಾ ಮೆಡಿಕಲ್ ಎಮರ್ಜೆನ್ಸಿಯಲ್ಲಿ ಲೋನ್ ತೆಗೆದುಕೊಳ್ಳುವುದು ಸಾಮಾನ್ಯ. ಲೋನ್ ತೆಗೆದುಕೊಂಡ ಮೇಲೆ ಅದನ್ನ ಬಡ್ಡಿ ಸಮೇತ ವಾಪಸ್ ಕಟ್ಟಬೇಕಾಗತ್ತೆ. ಅದಕ್ಕೆ ಪ್ರತಿ ತಿಂಗಳು ಕಂತಿನ ಮೂಲಕ ಮರುಪಾವತಿ ವ್ಯವಸ್ಥೆ ಕೂಡ ಇರುತ್ತೆ. ಆದ್ರೆ ಕೆಲವೊಮ್ಮೆ ಕೆಲವು ಕಾರಣಗಳಿಂದ ಹಣದ ಸಮಸ್ಯೆ ಎದುರಾಗುತ್ತೆ. ಆಗ ಇಎಂಐ ಕಟ್ಟುವುದು ಸಾಧ್ಯವಾಗದೆ ಹೋಗಬಹುದು. ಇಎಂಐಗಳನ್ನ ಪಾವತಿಸಲು ಸಾಧ್ಯವಾಗದೆ ಹೋದಾಗ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ಜೊತೆಗೆ ವಸೂಲಾತಿ ಏಜೆಂಟ್ಗಳ ಫೋನ್ ಕರೆ, ಪದೇ ಪದೇ ಮನೆಗೆ ಬರುವುದು ಇವೆಲ್ಲ ಕಿರುಕುಳಕ್ಕಿಂತ ಕಡಿಮೆ ಏನಲ್ಲ. ವಸೂಲಾತಿ ಏಜೆಂಟ್ಗಳು ಹೆಚ್ಚಾಗಿ ನಿಂದನೀಯ ಭಾಷೆ ಬಳಸ್ತಾರೆ. ಹೇಗಾದ್ರೂ ಮಾಡಿ ಹಣ ವಸೂಲಿ ಮಾಡುವುದು ಅವರ ಉದ್ದೇಶ ಆಗಿರುತ್ತೆ. ಹೀಗಾಗಿ ಪದೇ ಪದೇ ಫೋನ್ ಮಾಡುವುದು ಸೇರಿದಂತೆ ಬೆದರಿಕೆ ಕೂಡ ಹಾಕ್ತಾರೆ. ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಆರ್ಬಿಐ ಸಾಲ ವಸೂಲಾತಿಗೆ ಸಂಬಂಧಿಸಿದ ನಿಯಮಗಳನ್ನ ತಿದ್ದುಪಡಿ ಮಾಡಿದೆ. ಈ ನಿಯಮಗಳನ್ನ ಜನವರಿ 1, 2027 ಸಂಪೂರ್ಣವಾಗಿ ಜಾರಿಗೆ ತರಲಾಗುವುದು. ಈ ಹೊಸ ನಿಯಮ ಸಾಲಗಾರರಿಗೆ ಮಾನಸಿಕ ಕಿರುಕುಳ ನೀಡುವುದನ್ನು ತಡೆಯುತ್ತೆ. ಆರ್ಬಿಐ ನಿಯಮಗಳ ಪ್ರಕಾರ ಬ್ಯಾಂಕ್ಗಳು ಮತ್ತು ಇತರ ಹಣಕಾಸು ಸಂಸ್ಥೆಗಳು ಸಾಲ ವಸೂಲಾತಿಗೆ ಸಂಬಂಧಿಸಿದಂತೆ ಸ್ಪಷ್ಟ ನೀತಿಗಳನ್ನು ಅನುಸರಿಸಬೇಕು. ವಸೂಲಾತಿ ಏಜೆಂಟ್ಗಳು ನಿಗದಿತ ನೀತಿ ಸಂಹಿತೆಯನ್ನ ಪಾಲಿಸಬೇಕು. ವಸೂಲಾತಿ ಏಜೆಂಟ್ಗಳಿಂದ ಆಗುವ ಯಾವುದೇ ದುಷ್ಕೃತ್ಯಕ್ಕೆ ಬ್ಯಾಂಕ್ ನೇರ ಹೊಣೆಗಾರನಾಗಿರುತ್ತೆ. ವಸೂಲಾತಿಯ ನೆಪದಲ್ಲಿ ಯಾರನ್ನೂ ಬೆದರಿಸುವ ಹಾಗಿಲ್ಲ. ಪದೇ ಪದೇ ಮನೆಗೆ ಬರುವಂತಿಲ್ಲ. ನಿಂದನೀಯ ಪದಗಳನ್ನು ಬಳಸುವಂತೆ ಕೂಡ ಇಲ್ಲ ಅಂತ ರಿಸರ್ವ್ ಬ್ಯಾಂಕ್ ಸ್ಪಷ್ಟಪಡಿಸಿದೆ. ಸಾಲ ತೆಗೆದುಕೊಂಡವರಿಗೆ ಬೆದರಿಕೆ ಹಾಕುವುದು, ನಿಂದನೀಯ ಭಾಷೆ ಬಳಸುವುದು, ಸಾಲಗಾರರ ಕುಟುಂಬ ಅಥವಾ ಸ್ನೇಹಿತರಿಗೆ ಕಿರುಕುಳ ನೀಡುವುದು ತಪ್ಪು ಅಂತ ರಿಸರ್ವ್ ಬ್ಯಾಂಕ್ ಹೇಳಿದೆ. ನಿಗದಿತ ಸಮಯದ ನಂತರ ಅಥವಾ ಬೆಳಿಗ್ಗೆ ಫೋನ್ ಮಾಡುವಂತೆಯೂ ಇಲ್ಲ ಅಂತ ಹೇಳಿದೆ. ಎಲ್ಲ ವಸೂಲಾತಿ ಏಜೆಂಟ್ಗಳು ಐಬಿಎಫ್ ಪ್ರಮಾಣೀಕರಿಸಲ್ಪಟ್ಟಿರಬೇಕು. ಇದಕ್ಕಾಗಿ ಅಸ್ತಿತ್ವದಲ್ಲಿರುವ ಏಜೆಂಟ್ಗಳಿಗೆ ಗಡುವು ನೀಡಲಾಗುತ್ತೆ. ಸಾಲದ ಇಎಂಐ ಕಟ್ಟದೇ ಇರುವುದು ಹಣಕಾಸಿನ ಸಮಸ್ಯೆ ಆಗಿರಬಹುದು ಅಂತ ಆರ್ಬಿಐ ಹೇಳಿದೆ. ಆದರೆ ಇದು ಬ್ಯಾಂಕ್ ಅಥವಾ ವಸೂಲಾತಿ ಏಜೆಂಟ್ಗೆ ಯಾರನ್ನೂ ಬೆದರಿಸುವ, ನಿಂದಿಸುವ ಅಥವಾ ಅವಮಾನಿಸುವ ಹಕ್ಕಿಲ್ಲ ಅಂತ ಹೇಳಿದೆ. ಸಾಲ ವಸೂಲಾತಿ ಕಾನೂನು ಪ್ರಕ್ರಿಯೆ. ಅದನ್ನು ಕಾನೂನು ಚೌಕಟ್ಟಿನ ಒಳಗೆಯೇ ಪೂರ್ಣಗೊಳಿಸಬೇಕು. ಆರ್ಬಿಐನ ಹೊಸ ನಿಯಮ ವಸೂಲಾತಿ ಮತ್ತು ಕಿರುಕುಳದ ನಡುವೆ ಸ್ಪಷ್ಟವಾಗಿ ವ್ಯತ್ಯಾಸವನ್ನ ತೋರಿಸುತ್ತೆ. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ